ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ಭೌಗೋಳಿಕ ಬಿಂದುವಾಗಿದ್ದು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ. 6°45' ಉತ್ತರ ಅಕ್ಷಾಂಶದಲ್ಲಿ ನೆಲೆಗೊಂಡಿರುವ ಇದು ಇಂಡೋನೇಷ್ಯಾದ ಉತ್ತರಕ್ಕೆ ಕೇವಲ 145 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೆ ಪಿಗ್ಮಾಲಿಯನ್ ಪಾಯಿಂಟ್ ಎಂದು ಕರೆಯಲ್ಪಡುತ್ತಿದ್ದ ಇದನ್ನು 1985ರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಗೌರವಾರ್ಥವಾಗಿ ಮರುನಾಮಕರಣ ಮಾಡಲಾಯಿತು. ಪ್ರಮುಖ ಮುಖ್ಯಾಂಶಗಳು: 1. ಭೌಗೋಳಿಕತೆ ಮತ್ತು 2004ರ ಸುನಾಮಿ. 2004ರ ಹಿಂದೂ ಮಹಾಸಾಗರದ ಸುನಾಮಿಯಿಂದ ಇಂದಿರಾ ಪಾಯಿಂಟ್ ತೀವ್ರವಾಗಿ ಪರಿಣಾಮ ಬೀರಿತು. ಇದರಿಂದಾಗಿ ಭೂಮಿ ಮತ್ತು ಅದರ ಪ್ರಸಿದ್ಧ ದೀಪಸ್ತಂಭವು 4.25 ಮೀಟರ್ಗಳಷ್ಟು ಕುಸಿದಿತ್ತು. 2. ದೀಪಸ್ತಂಭ. ವಿಶಿಷ್ಟವಾದ 35 ಮೀಟರ್ ಎತ್ತರದ ಕೆಂಪು ಮತ್ತು ಬಿಳಿ ದೀಪಸ್ತಂಭವು ಸಿಂಗಾಪುರ ಕೊಲಂಬೋ ಮಾರ್ಗದಲ್ಲಿ ಅಂತರರಾಷ್ಟ್ರೀಯ ಕಡಲ ಸಂಚಾರಕ್ಕೆ ಅತ್ಯಗತ್ಯ ಸಂಚರಣ ಸಹಾಯಕವಾಗಿದೆ. 3. ಜೀವವೈವಿಧ್ಯ. ಈ ಪ್ರದೇಶವು ಗಲಾಥಿಯಾ ರಾಷ್ಟ್ರೀಯ ಉದ್ಯಾನವನದ ಬಳಿ ಇದೆ. ಇದು ಶ್ರೀಮಂತ ಜೀವವೈವಿಧ್ಯ ಮತ್ತು ಚರ್ಮದ ಬೆನ್ನಿನ ಸಮುದ್ರ ಆಮೆಗಳ ಗೂಡು ಕಟ್ಟುವ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ. ಮತ್ತು 4. ಕಾರ್ಯತಂತ್ರದ ಪ್ರಾಮುಖ್ಯತೆ. ಇದು ಕಡಲ ಭದ್ರತೆಗಾಗಿ ಭಾರತದಿಂದ ಹೆಚ್ಚು ಮೇಲ್ವಿಚಾರಣೆ ಮಾಡಲ್ಪಟ್ಟಿದೆ ಮತ್ತು ಪ್ರಸ್ತಾವಿತ ಗಲಾಥಿಯಾ ಬೇ ಮೆಗಾ ಟ್ರಾನ್ಸ್ಶಿಪ್ಮೆಂಟ್ ಬಂದರಿನ ದಕ್ಷಿಣದಲ್ಲಿದೆ.